ಒಂದು ಸುಂದರವಾದ ಹಳ್ಳಿಯ ಕುಟುಂಬದ ಕಥೆ ಇಲ್ಲಿದೆ. ಹಸಿರು ಸಿರಿಯ ನಡುವೆ ಒಂದು ಸುಂದರ ಸಂಸಾರ. ಮಲೆನಾಡಿನ ಮಡಿಲಲ್ಲಿರುವ ಒಂದು ಪುಟ್ಟ ಗ್ರಾಮ ಹಸಿರುವಾಣಿ. ಅಲ್ಲಿನ ಪ್ರತಿಯೊಂದು ಮನೆಯೂ ತೆಂಗು ಅಡಿಕೆ ತೋಟಗಳಿಂದ ಆವೃತವಾಗಿತ್ತು. ಆ ಹಳ್ಳಿಯಲ್ಲಿ ರಾಮಣ್ಣ ಮತ್ತು ಗೌರಮ್ಮ ಎಂಬ ದಂಪತಿಗಳು ತಮ್ಮ ಇಬ್ಬರು ಮಕ್ಕಳಾದ ಆಕಾಶ್ ಮತ್ತು ಅವನಿ ಜೊತೆ ವಾಸಿಸ್ತಿದ್ರು. ದಿನದ ಆರಂಭ. ಬೆಳಗ್ಗೆ 5:15 ಹಕ್ಕಿಗಳ ಚಿಲಿಪಿಲಿ ಕಲರವಕ್ಕೆ ರಾಮಣ್ಣನ ಮನೆಯಲ್ಲಿ ಚಟುವಟಿಕೆ ಶುರುವಾಗ್ತಿತ್ತು. ರಾಮಣ್ಣ ಹಟ್ಟಿಗೆ ಹೋಗಿ ಹಸುಗಳ ಆರೈಕೆ ಮಾಡಿದ್ರೆ ಗೌರಮ್ಮ ಅಂಗಳಕ್ಕೆ ಸಗಣಿ ನೀರು ಹಾಕಿ ದೊಡ್ಡ ರಂಗೋಲಿ ಬಿಡಿಸ್ತಿದ್ರು. ಆಕಾಶ್ ಮತ್ತು ಅವನಿ ಪಕ್ಕದ ಕೆರೆಯಿಂದ ತಾಜಾ ನೀರು ತರಲು ಓಡ್ತಿದ್ರು. ಅಲ್ಲಿನ ಗಾಳಿಯಲ್ಲಿ ಮಣ್ಣಿನ ಪರಿಮಳ ಮತ್ತು ಮಲ್ಲಿಗೆಯ ಸುಗಂಧ ಸದಾ ಇರ್ತಿತ್ತು. ಜಂಟಿ ಕೆಲಸದ ಖುಷಿ. ಆ ಕುಟುಂಬದಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡುವುದೇ ಒಂದು ಸಂಭ್ರಮ. ತೋಟದ ಕೆಲಸ. ಭಾನುವಾರ ಬಂತೆಂದರೆ ಎಲ್ಲರೂ ತೋಟಕ್ಕಿಳಿತಿದ್ರು. ಅಡಿಕೆ ಆರಿಸುವುದು, ಗಿಡಗಳಿಗೆ ನೀರುಣಿಸುವುದು ಇವರ ಮುಖ್ಯ ಕೆಲಸ. ಅಡುಗೆ ಮನೆಯ ಹರಟೆ. ಸಂಜೆ ಹೊತ್ತು ಗೌರಮ್ಮ ಒಲೆಯಲ್ಲಿ ರೊಟ್ಟಿ ಮಾಡುವಾಗ ಮಕ್ಕಳಿಬ್ಬರೂ ಅಲ್ಲಿಯೇ ಕುಳಿತು ಶಾಲೆಯ ಕಥೆಗಳನ್ನು ಹೇಳ್ತಿದ್ರು. ರಾಮಣ್ಣ ಅಂದಿನ ಪೇಟೆಯ ವಿದ್ಯಮಾನಗಳನ್ನು ಹಂಚ್ಕೊಳ್ತಿದ್ರು. ಸರಳತೆಯಲ್ಲೇ ಸುಖ. ಅವರ ಮನೆಯಲ್ಲಿ ದುಬಾರಿ ಗ್ಯಾಜೆಟ್ಸ್ಗಳಿರ್ಲಿಲ್ಲ, ಆದರೆ ಒಬ್ಬರಿಗೊಬ್ಬರು ಕೊಡಲು ಅತಿ ಹೆಚ್ಚು ಸಮಯ ಇತ್ತು. ರಾತ್ರಿ ಊಟದ ನಂತರ ಎಲ್ಲರೂ ಅಂಗಳದ ಕಲ್ಲಿನ ಬೆಂಚಿನ ಮೇಲೆ ಕುಳಿತು ಆಕಾಶದ ನಕ್ಷತ್ರಗಳನ್ನು ನೋಡುತ್ತಾ ಹರಟೆ ಹೊಡಿತಿದ್ರು. ವಿದ್ಯುತ್ ಹೋದರೆ ಕತ್ತಲೆಯಲ್ಲಿ ಕಥೆ ಹೇಳುವ ಸುಖವೇ ಬೇರೆ. ಕಥೆಯ ಸಾರಾಂಶ. ನಗರದ ಜಂಜಾಟವಿಲ್ಲದ, ಅಸೂಯೆ ದ್ವೇಷಗಳಿಲ್ಲದ ಆ ಪುಟ್ಟ ಮನೆ ಒಂದು ದೇವಸ್ಥಾನದಂತಿತ್ತು. ಪ್ರೀತಿ ಮತ್ತು ಪರಸ್ಪರ ಗೌರವವೇ ಆ ಕುಟುಂಬದ ನಿಜವಾದ ಆಸ್ತಿ. ಹಳ್ಳಿಯ ಆ ಶಾಂತ ವಾತಾವರಣ ಅವರ ಮನಸ್ಸನ್ನು ಯಾವಾಗಲೂ ಪ್ರಫುಲ್ಲವಾಗಿಟ್ಟಿತ್ತು. ಮುಂಗಾರಿನ ಹಬ್ಬ ಮತ್ತು ಮಣ್ಣಿನ ಮಮತೆ. ಹಸಿರುವಾಣಿ ಹಳ್ಳಿಯ ಮೇಲೆ ಮಳೆಗಾಲದ ಮೋಡಿ ಶುರುವಾಗಿತ್ತು. ಮಲೆನಾಡಿನ ದಟ್ಟ ಹಸಿರು ಈಗ ಮತ್ತಷ್ಟು ಕಪ್ಪಾಗಿ ಗಂಭೀರವಾಗಿ ಕಾಣ್ತಿತ್ತು. ದಿನವಿಡೀ ಬಿಟ್ಟು ಬಿಡದೆ ಸುರಿಯುವ ತುಂತುರು ಮಳೆ ಮತ್ತು ಮಂಜಿನ ಮುಸುಕು ಹಳ್ಳಿಯ ಸೌಂದರ್ಯವನ್ನು ಇಮ್ಮಡಿಗೊಳಿಸಿತ್ತು. ಮಳೆಗಾಲದ ಬೆಳಗ್ಗಿನ ಚಟುವಟಿಕೆ. ಮಳೆಗಾಲದ ಬೆಳಗ್ಗೆ ರಾಮಣ್ಣನ ಮನೆಯಲ್ಲಿ ಅಡಿಕೆ ತೋಟದ ಕೆಲಸಗಳು ನಿಧಾನವಾಗಿದ್ದರೂ ಮನೆಯೊಳಗಿನ ಚಟುವಟಿಕೆ ಜೋರಾಗಿತ್ತು. ಗೌರಮ್ಮ ಹಟ್ಟಿಯಲ್ಲಿ ಹಸುಗಳಿಗೆ ಒಣಹುಲ್ಲು ಹಾಕ್ತಿದ್ದರೆ ರಾಮಣ್ಣ ಮಳೆಯಿಂದ ರಕ್ಷಿಸಿಕೊಳ್ಳಲು ಗೊರಬು ಅಂದರೆ ಸಾಂಪ್ರದಾಯಿಕ ಮಳೆ ಕವಚ ಹಾಕಿಕೊಂಡು ಅಂಗಳದ ನೀರು ಸರಾಗವಾಗಿ ಹರಿಯುವಂತೆ ಮಾಡ್ತಿದ್ರು. ಒಲೆಯ ಪಕ್ಕದ ಹರಕೆ. ಶಾಲೆಯ ರಜೆ ಇದ್ದ ಕಾರಣ ಆಕಾಶ್ ಮತ್ತು ಅವನಿ ಅಡುಗೆ ಮನೆಯಲ್ಲಿ ಒಲೆಯ ಪಕ್ಕದಲ್ಲೇ ಕುಳಿತಿದ್ದರು. ಗೌರಮ್ಮ ಹಳೆಯ ಕಬ್ಬಿಣದ ಹೆಂಚಿನ ಮೇಲೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಸುಡ್ತಿದ್ರು. ಅದರ ಜೊತೆಗೆ ತಾಜಾ ತೆಂಗಿನಕಾಯಿ ಚಟ್ನಿ ಮತ್ತು ಮನೆಯಲ್ಲೇ ಮಾಡಿದ ತುಪ್ಪದ ಸುವಾಸನೆ ಮನೆ ತುಂಬಿತ್ತು. ಅಮ್ಮ, ಮಳೆ ನಿಂತ್ಮೇಲೆ ನಾವು ಕೆರೆಯ ಹತ್ತಿರ ಹೋಗಿ ದೋಣಿ ಬಿಡ್ಬಹುದಾ ಎಂದು ಅವನಿ ಕೇಳಿದಳು. ಗೌರಮ್ಮ ನಗುತ್ತಾ, ಖಂಡಿತ ಹೋಗಿ, ಆದ್ರೆ ಜಾಗರೂಕತೆ ಇರ್ಲಿ ಎಂದರು. ಆ ಹೊತ್ತಿಗೆ ಒಳಬಂದ ರಾಮಣ್ಣ, ಮಕ್ಳೇ, ಇಂದು ಸಂಜೆ ನಮ್ಮ ಊರಿನ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವದ ಸಣ್ಣ ಆಚರಣೆಯಿದೆ. ಮಳೆ ಕಡಿಮೆಯಾದರೆ ಎಲ್ಲರೂ ಹೋಗೋಣ ಎಂದಾಗ ಮಕ್ಕಳ ಮುಖದಲ್ಲಿ ಸಂಭ್ರಮ ಅರಳಿತು. ಸರಳತೆಯ ಸಂಭ್ರಮ. ಸಂಜೆ ಹೊತ್ತಿಗೆ ಮಳೆ ತುಸು ಕಡಿಮೆಯಾಯಿತು. ಇಡೀ ಕುಟುಂಬ ಸಜ್ಜಾಗಿ ಹಳ್ಳಿಯ ದೇವಸ್ಥಾನಕ್ಕೆ ಹೊರಟು. ದಾರಿಯುದ್ದಕ್ಕೂ ಕಪ್ಪೆಗಳ ಸೌಂಡ್ ಮತ್ತು ಮಿಂಚುಹುಳುಗಳ ಬೆಳಕು ಅವರಿಗೆ ದಾರಿದೀಪವಾಗಿತ್ತು. ದೇವಸ್ಥಾನದಲ್ಲಿ ಹಳ್ಳಿಯವರೆಲ್ಲರೂ ಸೇರಿ ಸಾಲು ದೀಪಗಳನ್ನು ಹಚ್ಚಿದರು. ರಾಮಣ್ಣ ಮತ್ತು ಗೌರಮ್ಮ ಇತರ ಹಳ್ಳಿಗರ ಜೊತೆ ಬೆಳೆ ಹಾಗೂ ಮಳೆಯ ಬಗ್ಗೆ ಚರ್ಚಿಸ್ತಿದ್ದರೆ ಆಕಾಶ್ ಮತ್ತು ಅವನಿ ಗೆಳೆಯರ ಜೊತೆ ಸೇರಿ ಪ್ರಸಾದದ ಸವಿಯನ್ನು ಸವಿದರು. ಯಾವುದೇ ಅದ್ದೂರಿತನವಿಲ್ಲದಿದ್ದರೂ ಆ ದೀಪಗಳ ಬೆಳಕಿನಲ್ಲಿ ಹಸಿರುವಾಣಿಯ ಪ್ರತಿಯೊಬ್ಬರ ಮುಖದಲ್ಲೂ ತೃಪ್ತಿಯಿತ್ತು. ಮನೆಗೆ ಮರಳುವಾಗ ಆಕಾಶ್ ತಂದೆಯ ಕೈ ಹಿಡಿದು, ಅಪ್ಪ, ಈ ಮಳೆ ಮತ್ತು ದೀಪಗಳ ಸಾಲು ಎಷ್ಟು ಚೆಂದ ಅಲ್ವಾ ಎಂದನು. ರಾಮಣ್ಣ ಮಗನ ತಲೆ ಸವರಿ, ಪ್ರಕೃತಿಯೇ ದೇವರು ಮಗನೇ, ಅದನ್ನು ಪ್ರೀತಿಸಿದರೆ ಅದು ನಮ್ಮನ್ನು ಕಾಪಾಡುತ್ತದೆ ಎಂದು ಮೌಲ್ಯವನ್ನು ತಿಳಿಸಿಕೊಟ್ಟರು. ಅಧ್ಯಾಯದ ಸಾರಾಂಶ. ಮಳೆಗಾಲದ ಆ ತಣ್ಣನೆಯ ರಾತ್ರಿಯಲ್ಲಿ ಆ ಪುಟ್ಟ ಮನೆಯೊಳಗೆ ಪ್ರೀತಿಯ ಬೆಚ್ಚಗಿನ ವಾತಾವರಣ ಇತ್ತು. ಹಸಿರುವಾಣಿ ಹಳ್ಳಿಯ ಜನರು ಪ್ರಕೃತಿಯ ಏರಿಳಿತಗಳ ನಡುವೆಯೂ ಹೇಗೆ ಸಂಭ್ರಮದಿಂದ ಇರ್ತಾರೆ ಎಂಬುದಕ್ಕೆ ಈ ಕುಟುಂಬವೇ ಸಾಕ್ಷಿ. ಹೊಲದ ಹಾದಿಯಲ್ಲಿ ಒಂದು ಪುಟ್ಟ ಸಾಹಸ. ಹಸಿರುವಾಣಿ ಹಳ್ಳಿಯಲ್ಲಿ ಸೂರ್ಯನ ಕಿರಣಗಳು ಅಡಿಕೆ ಮರಗಳ ಸಂದಿನಿಂದ ಇಣುಕ್ತಿದ್ದವು. ರಾಮಣ್ಣನಿಗೆ ಅಂದು ತನ್ನ ಜಮೀನಿನ ಕೊನೆಯ ಭಾಗದಲ್ಲಿರುವ ಹಳ್ಳದ ಹತ್ತಿರ ಹೊಸದಾಗಿ ನೆಟ್ಟ ಗಿಡಗಳನ್ನು ನೋಡಲು ಹೋಗಬೇಕಾಗಿತ್ತು. ರಾಮಣ್ಣನ ಕಾಯಕ ನಿಷ್ಠೆ. ರಾಮಣ್ಣ ತನ್ನ ಹೆಗಳ ಮೇಲೆ ಹಾರೆ ಹಿಡಿದು ಹೊರಟಾಗ ಆಕಾಶ್ ಮತ್ತು ಅವನಿ ಕೂಡ ನಾವು ಬರ್ತೀವಿ ಅಪ್ಪ ಎಂದು ಹಿಂದೆ ಓಡಿ ಬಂದರು.
ತನ್ನ ಭೂಮಿಯನ್ನು ದೇವರೆಂದು ನಂಬುವ ರಾಮಣ್ಣ ದಾರಿಯುದ್ದಕ್ಕೂ ಮಕ್ಕಳಿಗೆ ಮಣ್ಣಿನ ಗುಣವನ್ನು ವಿವರಿಸುತ್ತಿದ್ದನು. ನೋಡಿ ಮಕ್ಳೇ, ಈ ಮಣ್ಣು ತಾಯಿಯಂತೆ. ನಾವಿದಕ್ಕೆ ಎಷ್ಟು ಪ್ರೀತಿ ಕೊಡ್ತೇವೋ ಅದು ನಮಗೆ ಅಷ್ಟೇ ಸಮೃದ್ಧಿ ಕೊಡುತ್ತೆ ಎನ್ನುತ್ತಾ ತನ್ನ ಕಾಯಕದಲ್ಲಿ ಮಗ್ನನಾದನು. ಗೌರಮ್ಮನ ಕೈರುಚಿ ಮತ್ತು ಕಲೆ. ಮನೆಯಲ್ಲಿ ಗೌರಮ್ಮ ಅಂದಿನ ಕೆಲಸಗಳನ್ನು ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ಸಿದ್ಧತೆ ನಡೆಸಿದರು. ಅಡುಗೆ ಮನೆಯಲ್ಲಿ ಅವರು ಮಾಡುತ್ತಿದ್ದ ಮಲೆನಾಡಿನ ತಂಬುಳಿಯ ಸುವಾಸನೆ ಹಟ್ಟಿಯವರೆಗೂ ಹರಡಿತು. ಊಟದ ಮೊದಲು ಮನೆಯ ಅಂಗಳದಲ್ಲಿ ಒಂದು ಸುಂದರವಾದ ಪದ್ಮರಂಗೋಲಿಯನ್ನು ಬಿಡಿಸಿ ಅದಕ್ಕೆ ಕೆಮ್ಮಣ್ಣಿನ ಬಣ್ಣ ನೀಡಿ ಅಲಂಕರಿಸಿದರು. ಆ ರಂಗೋಲಿ ಕೇವಲ ಚಿತ್ರವಲ್ಲ, ಅದು ಆ ಮನೆಯ ಸಂಪ್ರದಾಯದ ಪ್ರತಿಬಿಂಬವಾಗಿತ್ತು. ಮಕ್ಕಳ ಸಾಹಸ. ಇತ್ತ ಹೊಲದಲ್ಲಿ ಆಕಾಶ್ ಮತ್ತು ಅವನಿ ಹಳ್ಳದ ಪಕ್ಕದಲ್ಲಿ ವಿಚಿತ್ರವಾದ ಕಲ್ಲುಗಳು ಮತ್ತು ಕಾಡು ಹೂವುಗಳನ್ನು ಸಂಗ್ರಹಿಸುವುದರಲ್ಲಿ ಮಗ್ನರಾಗಿದ್ದರು. ಹಳ್ಳದ ನೀರು ಹರಿಯುವ ಶಬ್ದಕ್ಕೆ ಮನಸ್ಸೋತ ಅವನಿ, ಅಣ್ಣ ನೋಡು, ಆ ಮಿಂಚುಹುಳಿ ಹಕ್ಕಿ ಎಷ್ಟು ವೇಗವಾಗಿ ಮೀನು ಹಿಡಿತು ಎಂದು ಆಶ್ಚರ್ಯದಿಂದ ಕೂಗಿದಳು. ಪ್ರಕೃತಿಯ ಪ್ರತಿಯೊಂದು ನಡೆಯೂ ಅವರಿಗೆ ಒಂದು ಪಾಠವಂತಿತ್ತು. ಆಕಾಶ್ ಒಂದು ಸಣ್ಣ ಅಡಿಕೆ ಹಾಳೆಯನ್ನು ದೋಣಿಯಂತೆ ಮಾಡಿ ಹರಿಯುವ ನೀರಿನಲ್ಲಿ ಬಿಟ್ಟು ಸಂಭ್ರಮಿಸಿದನು. ಸಂಜೆ ಕಾಲದ ಮಿಲನ. ಸಂಜೆ ಹೊತ್ತು ಎಲ್ಲರೂ ಮನೆಗೆ ಮರಳಿದಾಗ ಗೌರಮ್ಮ ಮಾಡಿದ್ದ ಬಿಸಿ ಬಿಸಿ ಕಷಾಯ ಮತ್ತು ಅವಲಕ್ಕಿ ಸಿದ್ಧವಾಗಿತ್ತು. ರಾಮಣ್ಣ ಹಟ್ಟಿಯಲ್ಲಿ ಹಸುಗಳ ಬೆನ್ನು ಸವರುತ್ತಾ ಮೌನವಾಗಿ ಸುಖಪಡ್ತಿದ್ದರು. ಮಕ್ಕಳು ತಾವು ಹೊಲದಲ್ಲಿ ಕಂಡ ಅದ್ಭುತಗಳನ್ನು ತಾಯಿಗೆ ವಿವರಿಸುತ್ತಿದ್ದರು. ಅಧ್ಯಾಯದ ಸಾರಾಂಶ. ಈ ಅಧ್ಯಾಯದಲ್ಲಿ ರಾಮಣ್ಣನ ಶ್ರಮ, ಗೌರಮ್ಮನ ಕಲೆ ಮತ್ತು ಮಕ್ಕಳ ಮುಗ್ಧ ಪ್ರಕೃತಿ ಪ್ರೇಮ ಹೇಗೆ ಒಂದಕ್ಕೊಂದು ಬೆಸೆಕೊಂಡಿದೆ ಎಂಬುದು ತಿಳಿಯುತ್ತದೆ. ಹಸಿರುವಾಣಿಯ ಈ ಕುಟುಂಬಕ್ಕೆ ದೊಡ್ಡ ಆಸ್ತಿ ಎಂದರೆ ಅವರ ನಡುವಿನ ಈ ಅವಿನಾಭಾವ ಸಂಬಂಧವೇ. ವಾರದ ಸಂತೆ ಮತ್ತು ಬಣ್ಣಗಳ ಸಂಭ್ರಮ. ಹಸಿರುವಾಣಿ ಹಳ್ಳಿಯಲ್ಲಿ ಪ್ರತಿ ಶನಿವಾರ ಬಂತೆಂದರೆ ಒಂದು ರೀತಿಯ ಹಬ್ಬದ ವಾತಾವರಣ. ಅಂದು ಪಕ್ಕದ ದೊಡ್ಡ ಊರಿನಲ್ಲಿ ವಾರದ ಸಂತೆ ನಡೆಯುವ ದಿನ. ರಾಮಣ್ಣನ ಕುಟುಂಬಕ್ಕೆ ಇದು ಕೇವಲ ಖರೀದಿ ಮಾಡುವ ದಿನವಲ್ಲ, ಇಡೀ ಕುಟುಂಬ ಜೊತೆಯಾಗಿ ಸಂಭ್ರಮಿಸುವ ದಿನ. ಸಂತೆಗೆ ಸಿದ್ಧತೆ. ಬೆಳ್ಳಂಬೆಳಗ್ಗೆ ರಾಮಣ್ಣ ತನ್ನ ತೋಟದಲ್ಲಿ ಬೆಳೆದ ತಾಜಾ ತರಕಾರಿಗಳು, ಅಡಿಕೆ ಮತ್ತು ತೆಂಗಿನಕಾಯಿಗಳನ್ನು ಚೀಲಗಳಲ್ಲಿ ತುಂಬಿಸಿ ಹಳೆಯ ಟ್ರ್ಯಾಕ್ಟರಿಗೆ ಏರಿಸಿದರು. ಗೌರಮ್ಮ ಹತ್ತಿ ಸೀರೆಯುಟ್ಟು ಕೈಚೀಲಗಳನ್ನು ಹಿಡಿದು ಸಿದ್ಧರಾದರು. ಆಕಾಶ್ ಮತ್ತು ಅವನಿ ಶಾಲೆಯ ರಜೆಯಿದ್ದ ಕಾರಣ ಹೊಸ ಬಟ್ಟೆ ಧರಿಸಿ ಸಂತೆಯಲ್ಲಿ ಏನು ತಿನ್ನಬೇಕು ಎಂಬ ದೊಡ್ಡ ಪಟ್ಟಿಯನ್ನೇ ಮಾಡಿಕೊಂಡ್ರು. ಸಂತೆ ಸದ್ದು ಗದ್ದಲ. ಸಂತೆ ತಲುಪಿದಾಗ ಅಲ್ಲಿನ ದೃಶ್ಯವೇ ಅದ್ಭುತವಾಗಿತ್ತು. ಎತ್ತಿನ ಗಾಡಿಗಳು, ಟ್ರ್ಯಾಕ್ಟರ್ಗಳು ಮತ್ತು ಜನವೋ ಜನ. ವ್ಯಾಪಾರ. ರಾಮಣ್ಣ ತಾನು ತಂದಿದ್ದ ತರಕಾರಿಗಳನ್ನು ಸಗಟು ವ್ಯಾಪಾರಿಗೆ ಮಾರಿ ಮನೆಯ ಮುಂದಿನ ದಿನಗಳಿಗೆ ಬೇಕಾದ ಉಪ್ಪು, ಸಕ್ಕರೆ ಮತ್ತು ಎಣ್ಣೆಯನ್ನು ಖರೀದಿಸಿದರು. ಗೌರಮ್ಮನ ಆಯ್ಕೆ. ಗೌರಮ್ಮ ಮನೆಗೆ ಬೇಕಾದ ಮಣ್ಣಿನ ಮಡಿಕೆಗಳು ಮತ್ತು ಮಕ್ಕಳಿಗೆ ಬೇಕಾದ ಕೆಲವು ಪುಸ್ತಕಗಳನ್ನು ಆರಿಸಿದರು. ಅವರು ಬೆಲೆಗಳನ್ನು ಚೌಕಾಸಿ ಮಾಡುವುದನ್ನು ಮಕ್ಕಳು ಕುತೂಹಲದಿಂದ ನೋಡ್ತಿದ್ರು. ಮಕ್ಕಳ ಲೋಕ. ಸಂತೆಯ ಮೂಲೆಯಲ್ಲಿ ನಿಂತಿದ್ದ ಬಣ್ಣ ಬಣ್ಣದ ಮಿಠಾಯಿ ಅಂಗಡಿ ಮಕ್ಕಳನ್ನು ಸೆಳೆತು. ರಾಮಣ್ಣ ಮಕ್ಕಳಿಗೆ ಜೇನು ಮಿಠಾಯಿ ಮತ್ತು ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ಕೊಡಿಸಿದರು. ಅಪ್ಪ, ನಮಗೆ ಆ ಬಣ್ಣದ ಗಾಜಿನ ಬಳೆ ಬೇಕು ಎಂದು ಅವನಿ ಕೇಳಿದಳು. ರಾಮಣ್ಣ ಮುಗುನಗುತ್ತಾ ಅವಳಿಗೆ ಕೆಂಪು ಬಳೆಗಳನ್ನು ಕೊಡಿಸಿದರು. ಆಕಾಶ್ ತನಗಾಗಿ ಒಂದು ಸಣ್ಣ ಮರದ ಬುಗುರಿಯನ್ನು ಆರಿಸಿಕೊಂಡನು. ಸಂತೋಷದ ಮರಳುವಿಕೆ. ಸೂರ್ಯ ಮುಳುಗುವ ಹೊತ್ತಿಗೆ ಚೀಲಗಳನ್ನು ತುಂಬಿಕೊಂಡು ಎಲ್ಲರೂ ಮನೆಗೆ ಮರಳಿದರು. ದಾರಿಯಲ್ಲಿ ರಾಮಣ್ಣ ಸಂತೆಯಲ್ಲಿ ಸಿಕ್ಕ ಹಳೆಯ ಸ್ನೇಹಿತರ ಬಗ್ಗೆ ಮಾತನಾಡ್ತಿದ್ದರೆ ಮಕ್ಕಳು ತಮಗೆ ಸಿಕ್ಕ ಆಟಿಕಗಳ ಜತೆ ಆಟವಾಡ್ತಿದ್ರು. ಮನೆಗೆ ಬಂದ ಮೇಲೆ ಗೌರಮ್ಮ ಸಂತೆಯಿಂದ ತಂದಿದ್ದ ತಾಜಾ ತರಕಾರಿಗಳಿಂದ ವಿಶೇಷ ಅಡುಗೆ ಮಾಡಿದರು. ಇಡೀ ದಿನದ ಆಯಾಸದ ನಡುವೆಯೂ ಎಲ್ಲರ ಮುಖದಲ್ಲಿ ಆ ಸಂತೆಯ ಬಣ್ಣಗಳು ಮತ್ತು ನೆನಪುಗಳ ಮೆರುಗಿತ್ತು. ಅಧ್ಯಾಯದ ಸಾರಾಂಶ. ಸಂತೆ ಎನ್ನುವುದು ಹಳ್ಳಿಗರಿಗೆ ಕೇವಲ ವ್ಯಾಪಾರ ಕೇಂದ್ರವಲ್ಲ, ಅದು ಅವರ ಸಾಮಾಜಿಕ ಜೀವನದ ಅವಿಭಾಜ್ಯ ಅಂಗ. ರಾಮಣ್ಣನ ಕುಟುಂಬಕ್ಕೆ ಈ ಸಂತೆ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನೆಪವಾಗಿತ್ತು.